ಸ್ನೇಹಿತರೆ ನಮಸ್ಕಾರ. ಬಹಳಷ್ಟು ಜನ ಸೋಲು ಜಲ್ದಿ ಒಪ್ಪಿಬಿಡ್ತಾರೆ. ಅದು ಸ್ಪೆಷಲಿ ವ್ಯಾಪಾರಿಗಳಲ್ಲಿ ಅದು ಸ್ಟಾರ್ಟ್ ಮಾಡಿದಾಗೆ ರಿಸಲ್ಟ್ ಬರದೇ ಇರ್ಬೋದು, ಕಸ್ಟಮರ್ ಬರದೇ ಇರ್ಬೋದು, ಅಥವಾ ಒಂದೊಂದ್ಸಲ ನಾನು ಮಾಡಿದ್ದು ಬಿಸ್ನೆಸ್ಸು ನನಗೆ ಪ್ರಾಫಿಟ್ ಕೊಡದೇ ಇರ್ಬೋದು ಕೂಡ. ಸೊ ಹಾಗಾದರೆ ನಾನು ಅಂಗಡಿ ಬಂದ್ ಮಾಡಿಬಿಡೋಣವಾ? ಹಾಗಾದರೆ ನನ್ನ ಬಿಸ್ನೆಸ್ನ ಶಟ್ ಡೌನ್ ಮಾಡಿಬಿಡೋಣವಾ? ಬೇಡ ಸ್ನೇಹಿತರೆ. ನಾನು 2 ರಿಯಲ್ ಸನ್ನಿವೇಶಗಳನ್ನ ಹೇಳ್ತೀನಿ. 2 ವ್ಯಕ್ತಿಗಳನ್ನ ನಾನು ಮೀಟ್ ಮಾಡಿದ್ದೆ ನನ್ನ ಈ ಪ್ರೊಫೆಷನಲ್ಲಿ. 15 ವರ್ಷ ಅಕ್ರಾಸ್ ಇಂಡಿಯಾ ಟ್ರಾವೆಲ್ ಮಾಡಿದ್ದೀನಿ. ಬೇರೆ ಬೇರೆ ಕಂಪನಿಗಳಲ್ಲಿ, ಬೇರೆ ಬೇರೆ ಬಿಸ್ನೆಸ್ ಪೀಪಲಲ್ಲಿ, ಬೇರೆ ಬೇರೆ ಇಂಡಸ್ಟ್ರೀಸ್ ಜೋಡಿ ಕೂತ್ಕೊಂಡು ವ್ಯವಹಾರ ಮಾಡಿದ್ದೀನಿ. ಸೊ ಆ ಅನುಭವದಲ್ಲಿ ಒಬ್ಬರನ್ನ ನಾನು ಮೀಟ್ ಮಾಡಿದ್ದೆ. ಅವರ ಮನೆ ಕನಿಷ್ಠ ಅಂತಂದ್ರೆ ಒಂದು 70ರಿಂದ 80 ಕೋಟಿ. ಸ್ನೇಹಿತರೆ, ನಾನು ಹೇಳಿದ್ದು ಆಸ್ತಿ ಅಲ್ಲ, ಖಾಲಿ ಮನೆ. ಸೊ ಆ ಮನೆಯಲ್ಲಿ ಎಲ್ಲ ಅಡ್ಡಾಡಿ ಬಂದಾಗ ಅವರು ಮಗನ ಕಳಿಸ್ಬಿಟ್ಟು ಮನೆನ ತೋರಿಸ್ಲಿಕ್ಕೆ ಕಳಿಸಿದ್ರು. ವಿಶ್ವನಾಥ್ ಅವರೇ, ಮನೆ ನೋಡ್ಕೊಂಡು ಅಷ್ಟೊಳಗೆ ನಾನು ಫ್ರೆಶ್ ಅಪ್ ಬಂದ್ಬಿಡ್ತೀನಿ. ಒಂದು ದೊಡ್ಡ ಕಂಪನಿ ಮಾಲೀಕರು, ಹೆಸರು ಮೆನ್ಷನ್ ಮಾಡಲ್ಲ. ಇನ್ನೇನು ಮನೆಯಲ್ಲಿ ಎಲ್ಲ ಸುತ್ತಾಡ್ಕೊಂಡು ನೋಡಿ ಬಂದಾಗ ಒಂದು ಸಿಲ್ವರ್ ಫ್ರೇಮಲ್ಲಿ, ಬೆಳ್ಳಿ ಫ್ರೇಮಲ್ಲಿ ಒಂದು 100 ರೂಪಾಯಿ ನೋಟನ್ನ ಅವರು ಫ್ರೇಮ್ ಹಾಕಿ ಇಟ್ಟಿದ್ರು ಅವ್ರ ಬೆಡ್ರೂಮಲ್ಲಿ. ಅಷ್ಟು ಎಲ್ಲ ಮನೆ ನೋಡಿದಾಗ ನನಗೆ ಆ ಕ್ವಶನ್ ಮಾರ್ಕ್, ಈ 100 ರೂಪಾಯಿ ನೋಟಿಗೆ ಯಾಕೆ ಬೆಳ್ಳಿ ಫ್ರೇಮ್ ಹಾಕಿದ್ದಾರೆ? ಸೊ ಬಂದ್ಬಿಟ್ಟು ಆ ವ್ಯಕ್ತಿ ನಾನು ಕೇಳಿದೆ, ಸರ್ ಆ 100 ರೂಪಾಯಿ ನೋಟಿಗೆ ಯಾಕೋ ಫ್ರೇಮ್ ಹಾಕಿಟ್ಟಿದ್ದೀರಲ್ವಾ, ಅದ್ರ ಬಗ್ಗೆ ನಾನು ತಿಳ್ಕೊಬೋದಾ? ವಿಶ್ವನಾಥ್ ಅವರೇ, ಒಳ್ಳೆ ಅಬ್ಸರ್ವ್ ಮಾಡಿದ್ದೀರಾ ವಿಶ್ವನಾಥ್ ಅವರೇ. ಅದು 30 ವರ್ಷದ ಕೆಳಗಡೆ ನಾನು ವ್ಯಾಪಾರ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾಗೆ ನನ್ನ ತಂದೆ, ದುಡ್ಡಿಲ್ಲ ಮಗ ನನ್ನ ಹತ್ರ, ನಾವು ಬಿಸ್ನೆಸ್ ಮಾಡೋರಲ್ಲ, ನಾವು ಬಿಸ್ನೆಸ್ ಫ್ಯಾಮಿಲಿಯವರಲ್ಲ, ಇಂಜಿನಿಯರಿಂಗ್ ಮಾಡಿದ್ಯಾ, ಒಂದು ಕೆಲಸ ಮಾಡಿ ಎಲ್ಲಾದ್ರೂ ಜಾಬಿಗೆ ಹೋಗು, ನನ್ನ ಹತ್ರ 100 ರೂಪಾಯಿ ಇತ್ತು ನೋಡು, ಇಟ್ಕೋ, ಏನಾದರೂ ವ್ಯಾಪಾರಕ್ಕೆ ಬರ್ತದನ್ನು ನೋಡ್ಕೋ ಅಂತೇಳಿ. ಅಂದರೆ ನಾನು ಅಂಥ ಫ್ಯಾಮಿಲಿಯಿಂದ ಬಂದವನು, 100 ರೂಪಾಯಿ ಕೂಡ ಪಾಕೆಟಲ್ಲಿ ಇಲ್ಲದೆ ಶುರು ಮಾಡಿದ್ದ ಬಿಸ್ನೆಸ್ ವಿಶ್ವನಾಥ್ ಅವರೇ. ಇವತ್ತು ನನ್ನ ಬಿಸ್ನೆಸ್ ಕನಿಷ್ಠ ಅಂತಂದರೆ ಒಂದು 30,000 ಕೋಟಿ ಟರ್ನ್ ಓವರ್. ನಾನು ಹೇಳಿದ್ದು ಸ್ನೇಹಿತರೆ, ಇದು ರಿಯಲ್ ಸ್ಟೋರಿ. ನಾನು ಅವ್ರಿಗೆ ಸಣ್ಣ ಪ್ರಶ್ನೆ ಒಂದೇ ಕೇಳಿದೆ, ಸರ್ ಈ ಸಕ್ಸಸ್ ಹಿಂದೆ ನೋವೆಷ್ಟಿದೆ ಅಂತ ಹೇಳಿ. ವಿಶ್ವನಾಥ್ ಅವರೇ, ಎಷ್ಟೋ ಸಲ ಫೇಲ್ ಆಗಿದ್ದೀನಿ. ಪ್ರತಿ ಪ್ರಯತ್ನ ಮಾಡ್ತಾ ಇದ್ದಾಗೆ ನಾನು ಫೇಲ್ ಆಗಲಿಲ್ಲ, ಫೀಲೂ ಆಗಲಿಲ್ಲ ಅನ್ನೋದನ್ನ ನನ್ನ ಫೀಲಿಂಗಲ್ಲಿತ್ತು. ಒಂದೇ, ನಾಳೆ ಮತ್ತೆ ಪ್ರಯತ್ನ ಮಾಡೋಣ. ಸೊ ಆ ಥರ ಪ್ರಯತ್ನ ಮಾಡಿ ಅಷ್ಟು ದೊಡ್ಡ ಪರಂಪರೆನ ಕಟ್ಟಿಬಿಟ್ಟಿದ್ದಾರೆ ಸ್ನೇಹಿತರೆ. ಹೌದು, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನಿಮ್ಮ ಮೊಬೈಲ್ ಫೋನ್ ಸ್ಯಾಮ್ಸಂಗ್ ಅಂತ ಏನಿದೆ ಅಲ್ವಾ, ಇವಾಗ ಒಂದು 100 ವರ್ಷದ ಕೆಳಗಡೆ, 90 ಅಥವಾ 100 ವರ್ಷದ ಕೆಳಗಡೆ ಅದೊಂದು ಸಣ್ಣ ಕಿರಾಣಿ ಸ್ಟೋರು ಸೌತ್ ಕೊರಿಯಾದಲ್ಲಿ. ಸೊ ಅಲ್ಲಿ ಎಲ್ಲಿ ಕಿರಾಣಾ ಸ್ಟೋರು, ಇವತ್ತು ಎಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ಕಿಂಗ್. ನಾನು ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಯಾವುದೇ ರಿಸಲ್ಟ್ ಬರಬೇಕಂತಂದರೆ ಅದಕ್ಕೆ ಪ್ರಯತ್ನ ಬೇಕೇ ಆಗುತ್ತೆ ಸ್ನೇಹಿತರೆ. ಫೇಲಿಯರ್ಸ್ ಖಚಿತ, ಫೇಲ್ ಆಗಬಾರ್ದು ಅನ್ನೋನು ಡೆಫಿನೆಟ್ಲಿ ಲೈಫಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ, ಅದನ್ನು ಬರ್ಕೊಳ್ಳಿ. ಎಸ್, ಓನ್ಲಿ ಥಿಂಗ್ ಈಸ್ ಕೀಪ್ ಗೋಯಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಕಂಟಿನ್ಯೂಸ್ ಎಫರ್ಟ್ಸ್ ಹಾಕಿ. ಸರ್, ಕೆಲವು ಟೈಮಲ್ಲಿ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಸರ್, ನಾನು ಆಲ್ರೆಡಿ ಅಂಗಡಿ ಹಾಕಿಬಿಟ್ಟಿದ್ದೀನಿ, ಕಸ್ಟಮರ್ ಅನ್ಕೊಂಡಿದ ತಕ್ಷಣ ಬಂದ್ಬಿಡ್ತಾರೆ ಸರ್, ಅವರಷ್ಟಕ್ಕೆ ಅವರೇ ಬರ್ತಾರೆ. ಇಲ್ಲ, ನಾನು ಇನ್ನೊಂದು ವ್ಯಕ್ತಿ ಹತ್ರ ಹೆಸರು ಹೇಳ್ತೀನಿ, ಅಂದರೆ ಕಂಪನಿ ಹೆಸರು ಹೇಳಲ್ಲ. ಇದು ಇನ್ನೊಂದು ಎಕ್ಸಾಂಪಲ್. ಇನ್ನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವರು 99ರಲ್ಲೇ 92, 93ರಲ್ಲೇ ಮರ್ಸಿಡೀಸ್ ಬೆಂಜ್ ಕಾರಲ್ಲಿ ಅಡ್ಡಾಡ್ತಾ ಇದ್ರು, 50-60 ಲಕ್ಷದ ಗಾಡಿಯಲ್ಲಿ. ಗ್ರಾನೈಟ್ ಬಿಸ್ನೆಸ್ ಇತ್ತು. ಬೇಸಿಕಲಿ ಡಾಕ್ಟರ್ ಅವರು. ಅವ್ರನ್ನ ನಾನು ಕೇಳ್ತಾ ಇದ್ದೆ, ಸರ್ ನನಗೆ ಗೊತ್ತಿರೋ ಪ್ರಕಾರ ನೀವು ಅವತ್ತು ಡಾಕ್ಟರ್ ಆಗಿದ್ದಾಗೆ ನಿಮ್ಮ ಮೆಡಿಕಲ್ ಕಿಟ್ ಅಲ್ಲಿ ನೀವು ಮಾರ್ಬಲ್ ಪೀಸಸ್ನ ಇಟ್ಕೊಂಡು ಹೋಗ್ತಾ ಇದ್ರೆ, ಅಂದರೆ ಆ ಬಂಡೆ ಪೀಸಸ್ನ ಇಟ್ಕೊಂಡು ಹೋಗ್ತಿದ್ರಂತೆ ಕಸ್ಟಮರ್ಗೆ ಸೇಲ್ ಮಾಡಲಿಕ್ಕೆ, ನಿಜಾನ? ಹೌದು ವಿಶ್ವನಾಥ್ ಅವರೇ, ಯಾಕೆಂದರೆ ಫ್ರೀ ಇದ್ದಾಗ ಮನೆಯಲ್ಲಿ ಯಾಕೆ ಕೂಡಬೇಕು ಅಥವಾ ಕ್ಲಿನಿಕಲ್ಲಿ ಯಾಕೆ ಕೂಡಬೇಕು? ಕಸ್ಟಮರ್ ಹತ್ರ ಹೋಗಿ ಅಟ್ಲೀಸ್ಟ್ ಅದನ್ನು ತೋರಿಸಿದ್ರೆ ಇವತ್ತಿಲ್ಲ ನಾಳೆ ಹೋಗ್ತಾನೆ. ಎಸ್. ಸೊ ನಾನು ಯಾಕೆ ಈ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಯಾವುದೇ ರಿಸಲ್ಟ್ಸು ಎಫರ್ಟ್ಸ್ ಇಲ್ಲದೆ ಬರೋದಿಲ್ಲ. ಅದು ವ್ಯಾಪಾರ ಇರ್ಬೋದು, ಅದು ನಮ್ಮ ಜೀವನ ಇರ್ಬೋದು, ಅದು ನಮ್ಮ ಸ್ಟಡೀಸ್ ಇರ್ಬೋದು, ಹಾಗೆ ಎಷ್ಟೋ ದುಃಖ ಇರ್ಬೋದು.
ಸೊ ಒಂದೇ ಎಫರ್ಟ್ಸ್ ಎಫರ್ಟ್ಸ್ ಎಫರ್ಟ್ಸ್. ಫೇಲ್ ಆಗಿದೆ ಅಂತೇಳಿ ಫೀಲ್ ಆಗಬೇಕಾಗಿಲ್ಲ. ಎಫರ್ಟ್ಸನ್ನ ಹಾಕದೆ ರಿಸಲ್ಟ್ಸ್ ಬರೋದನ್ನೋ ಹಾಗೆ ಇಲ್ಲೇ ಇಲ್ಲ ಸ್ನೇಹಿತರೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂತೇಳಿ ನಮ್ಮ ಬಸವಣ್ಣನವರು ಹೇಳಿರೋ ಮಾತು ಖಂಡಿತ ಸತ್ಯ. ಸೊ ಕಷ್ಟಪಡಿ, ಎಫರ್ಟ್ಸ್ ಹಾಕಿ, ರಿಸಲ್ಟ್ಸ್ಗೋಸ್ಕರ ವರ್ಕ್ ಮಾಡಿ. ರಿಸಲ್ಟ್ಸ್ ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ವಿಡಿಯೋ ಲೈಕ್ ಆಯಿತು ಅಂತಂದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಷ್ಟೋ ಜನರಿಗೆ ಹೆಲ್ಪ್ ಆಗುತ್ತೆ. ನನ್ನ 15 ವರ್ಷದ ಅನುಭವ ನಾನು ಇಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಕಮೆಂಟನ್ನು ಸೆಷನ್ ಅಲ್ಲಿ ಯೂಟ್ಯೂಬಲ್ಲಿ ಕೊಡಿ. ಥ್ಯಾಂಕ್ ಯು ವೆರಿ ಮಚ್.